ಮತ್ತೆ ಚಿನ್ನಕ್ಕೆ ಮುತ್ತಿಗೆ. KGF ರಿಓಪನ್, ಕೇಂದ್ರ ದೊಡ್ಡ ನಿರ್ಧಾರ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕದ ಹೆಮ್ಮೆಯ KGF ಕೋಲಾರ ಗೋಲ್ಡ್ ಫೀಲ್ಡ್ ನಲ್ಲಿ ಚಿನ್ನದ ಹುಡುಕಾಟಕ್ಕೆ ಮತ್ತೆ ಮುಹೂರ್ತ ಕೂಡ ಬಂದಿದೆ. ಯಾರು ರಾಕಿ ಬಾಯ್ ಮತ್ತೆ ಸಬ್ಬಲ್ ತಗೊಂಡ್ಬರ್ತಾನ ತೋಡಕ್ಕೆ? ಇಲ್ಲ, ಈ ಮಹಾನ್ ಕಾರ್ಯಕ್ಕೀಗ ಖುದ್ದು ಕೇಂದ್ರ ಸರ್ಕಾರ ಮುಂದಾಗಿದೆ. ಭರ್ತಿ 24 ವರ್ಷದ ನಂತರ ಕೋಲಾರದಲ್ಲಿ ಚಿನ್ನ ಮತ್ತೆ ಸಿಗತ್ತೆ. ಇಲ್ಲಿನ ಒಟ್ಟು 9 ತ್ಯಾಜ್ಯ ದಿಬ್ಬ, ಕಸದ ರಾಶಿ ಅಥವಾ ವೇಸ್ಟ್ ರಾಶಿಯಲ್ಲಿ ಗೋಲ್ಡ್ ಇದೆ ಅಂತ ಗೊತ್ತಾಗಿದೆ. ಅದನ್ನ ತೆಗಿಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಹರಾಜು ಹಾಕೋ ಮೂಲಕ. ಇದರಿಂದ ಸಾವಿರಾರು ಕೋಟಿ ಆದಾಯ ಮಾತ್ರ ಅಲ್ಲ, ಎಷ್ಟು ಆದಾಯ ಅಂತ ಹೇಳ್ತೀವಿ, ಆಮೇಲೆ ನಿಮಗೆ ನಂಬರ್ಸ್ ಹೇಳ್ತೀವಿ. ಬಹಳ ದೊಡ್ಡ ನಂಬರ್ ಇದೆ. ಅದ್ರ ಜೊತೆಗೆ ಸಾವಿರಾರು ಉದ್ಯೋಗಗಳು ಕೂಡ ಸೃಷ್ಟಿಯಾಗೋ ನಿರೀಕ್ಷೆ ಇದೆ. ಹಾಗಿದ್ರೆ KGFನ ಗತ ವೈಭವ ಮತ್ತೆ ಮರುಕಳಿಸುತ್ತಾ ಅಥವಾ ಚೂರಷ್ಟೇ ವೈಭವ ಮರುಕಳಿಸುತ್ತಾ? ಅಷ್ಟಕ್ಕೂ ಈಗ ಈ ನಿರ್ಧಾರ ಯಾಕೆ ಸರ್ಕಾರದ್ದು? ಇದರಿಂದ ಸರ್ಕಾರದ ಅಕೌಂಟ್ಗೆ ಎಷ್ಟು ದುಡ್ಡು ಬರ್ಬೋದು? ವಿಶ್ವದ ಅತಿ ಆಳದ 2ನೇ ಚಿನ್ನದ ಗಣಿ ಅಂತ ಕರೆಸ್ಕೊಂಡಿರೋ KGFನ ಈಗಿನ ಸ್ಥಿತಿ ಹೇಗಿದೆ? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಈ ರೋಚಕ ವರದಿಯನ್ನ. 1880ರಲ್ಲಿ KGF ಶುರು, 30,000 ಕಾರ್ಮಿಕರಿಗೆ ಬದುಕು. ಸ್ನೇಹಿತರೆ, ಹಲವು ವರ್ಷಗಳ ಕಾಲ ಚಿನ್ನ ಬಗೆದುಕೊಟ್ಟಿರೋ ಈ KGF ಅಂದ್ರೆ, ಕೋಲಾರ ಗೋಲ್ಡ್ ಫೀಲ್ಡ್ ಅಂದ್ರೆ, ಅದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಈ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ವಿ. ಆದರೆ ಸ್ಥಗಿತಗೊಂಡಿದ್ದ ಗಣಿಗಾರಿಕೆ ಬಗ್ಗೆ ತಿಳ್ಕೋಬೇಕು ಅಂದರೆ ಇದರ ಇತಿಹಾಸವನ್ನು ಶಾರ್ಟ್ ಆಗಿ ತಿಳ್ಕೊಂಡೇ ಮುಂದಕ್ಕೆ ಹೋಗೋದು ಇಂಪಾರ್ಟೆಂಟ್. ಏನಂದ್ರೆ ಸ್ನೇಹಿತರೆ, ಸುಮಾರು 2,500 ವರ್ಷ ಹಿಂದೆನೇ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದು ಯಾವುದೋ ಕಾರಣಕ್ಕೆ ಸ್ಥಗಿತಗೊಳ್ತು ಅನ್ನೋ ಮಾತಿದೆ. ಅದರ ಬಗ್ಗೆ ಖಚಿತ ದಾಖಲೆಗಳಿಲ್ಲ. ಹೀಗಾಗಿ 1880ರ ಕಾಲಘಟ್ಟದಲ್ಲಿ ಮತ್ತೆ ಚಿನ್ನದ ಗಣಿಗಾರಿಕೆ ಶುರುವಾಯಿತು ಅಂತ ಹೇಳಲಾಗುತ್ತೆ. ಬ್ರಿಟನ್ನ ಗಣಿ ಉದ್ಯಮಿ ಜಾನ್ ಟೆಲರ್ KGFನಲ್ಲಿ ಬಂದು ತೋಡೋಕೆ ಶುರು ಮಾಡಿದ್ರು. ಆದರೆ ಸ್ಥಳೀಯರಾಗಿದ್ದ ಕನ್ನಡ ಮತ್ತು ತೆಲುಗು ಭಾಷಿಕರು ಈ ಕೆಲಸ ಮಾಡೋಕೆ ಒಪ್ಪದೇ ಇದ್ದಾಗ ತಮಿಳುನಾಡು ಸೇರಿದ ಹಾಗೆ ಇತರ ಪ್ರದೇಶದ ಜನರನ್ನ ಅಲ್ಲಿಗೆ ಕರ್ಕೊಂಡ್ಬಂದು ತೋಡ್ಸೋಕೆ ಶುರು ಮಾಡಿದ್ರು. ವಿದ್ಯುತ್ ಇಲ್ಲದ ಕಾಲದಲ್ಲಿ ಹೊಂಗೆ ಎಣ್ಣೆ ದೀಪ, ತಂಬಾಕು, ಬೀಡಿ ಹಾಗೂ ರಾಗಿ ಹಿಟ್ಟನ್ನೆಲ್ಲ ತಗೊಂಡು ಬರೀ ಮೈಯಲ್ಲೇ ಗಣಿಯೊಳಗೆ ಹೋದ ಜನ 2-3 ದಿನ ಅಲ್ಲೇ ಇದ್ದು ಕೆಲಸ ಮುಗಿಸಿ ನಂತರ ಮೇಲಕ್ಕೆ ಬರ್ತಾ ಇದ್ರು. ತುಂಬಾ ಜನರ ಪ್ರಾಣ ಅಲ್ಲೇ ಹೋಗಿರ್ತಾ ಇತ್ತು. ಅಷ್ಟೊಂದು ನಾಲೆಜ್ ಇರ್ತಾ ಇರಲಿಲ್ಲ. ಅಲ್ಲೆಲ್ಲ ಹೋಗಿ ಧೂಮಪಾನ ಮಾಡಿ ಹೊಗೆ ಅಲ್ಲೇ ಕಟ್ಕೊಳ್ತು ಅಂತ ಹೇಳಿದ್ರೆ ಅಲ್ಲೇ ತುಂಬಾ ಜನರ ಪ್ರಾಣ ಹೋಗ್ತಾ ಇತ್ತು. ವಾಪಸ್ ಬರಬೇಕಾದ್ರೂ ಕೂಡ ಹಗ್ಗಗಳ ಮೂಲಕ ಮತ್ತೆ ಏರಿ ಬರಬೇಕಾಗಿತ್ತು. ಹೀಗಾಗಿನೇ ಈ ಗಣಿಯಲ್ಲಿ ಕೆಲಸದ ವೇಳೆ ಸುಮಾರು 7,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 1900ನೇ ಇಸ್ವಿ ಟೈಮ್ನಲ್ಲಿ ಬ್ರಿಟಿಷರು ಸಣ್ಣ ಬೋಲ್ಟ್ನಿಂದ ಹಿಡಿದು ದೈತ್ಯಾಕಾರದ ಯಂತ್ರಗಳನ್ನು ಬ್ರಿಟನ್ನಿಂದ ಇಲ್ಲಿಗೆ ತಂದು ಜೋಡಿಸಿ ಆಧುನಿಕ ಗಣಿಯನ್ನು ಕೂಡ ಅಲ್ಲಿ ಡೆವಲಪ್ ಮಾಡ್ತಾ ಬಂದರು. 1910ರಲ್ಲಿ KGF ಗಣಿಗಳನ್ನು ಮದರ್ ಆಫ್ ಮೈನ್ಸ್ ಅಂತ ಕರೆಯಲಾಯಿತು. ಮುಂದೆ 1902ರಲ್ಲಿ ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರ, ರಾಜ್ಯದ ಹೆಮ್ಮೆಯ ಶಿವನ ಸಮುದ್ರದ ಕೊಳ್ಳದಿಂದ ವಿದ್ಯುತ್ ಉತ್ಪಾದಿಸಿ ಈ ಗಣಿಗಳಿಗೆ ಕರೆಂಟ್ ಕೊಡಲಾಯಿತು. ಇದರಿಂದ ಪ್ರತಿದಿನ 30ರಿಂದ 35 ಸಾವಿರ ಕಾರ್ಮಿಕರು ಕೆಲಸ ಮಾಡೋ ಹಾಗಾಯಿತು. ಇಲ್ಲಿ ವಾರ್ಷಿಕವಾಗಿ 30ರಿಂದ 50 ಟನ್ ಚಿನ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು. ವರ್ಷಕ್ಕೆ 30ರಿಂದ 50 ಟನ್ ಚಿನ್ನ. ಇದರಿಂದ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹರಿದು ಬರೋಕೆ ಶುರುವಾಯಿತು. ಹೀಗಾಗಿನೇ ಬ್ರಿಟಿಷರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಅನ್ನೋ ಖ್ಯಾತಿಗೂ ಪಾತ್ರವಾಯಿತು. ಇದು ಕೂಡ ಕೊಡುಗೆ ಕೊಡ್ತು. KGFನಿಂದ ಭಾರತಕ್ಕೆ ಸಾಲ. ಕೋಲಾರದ ಬಗ್ಗೆ ನೆಹರು ಹೆಮ್ಮೆ. ಭಾರತ ಸ್ವಾತಂತ್ರ್ಯಗೊಂಡ ಬಳಿಕ ಈ ಗಣಿ ಪ್ರದೇಶಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಬಂತು. ಯಾವ ಮಟ್ಟಿಗಂದ್ರೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆ ಶುರು ಮಾಡಿದಾಗ ಸಾಲಕ್ಕಾಗಿ IMF ಮೊರೆ ಹೋಗಿದ್ರು. ಆಗ ಸಾಲ ಕೊಡ್ತೀವಿ, ನಿಮ್ಮ ಬಳಿ ಏನಿದೆ, ಹೇಗೆ ಅದನ್ನು ಮರುಪಾವತಿ ಮಾಡ್ತೀರಿ ಅಂತ IMF ಕೇಳ್ತು. ಅದಕ್ಕೆ ನೆಹರು, ನಮ್ಮ ಬಳಿ ಚಿನ್ನದ ಗಣಿಗಳೇ ಇದಾವೆ, ಕೋಲಾರದ KGF ಇದೆ ಅಂತ ಹೇಳಿದ್ರು. ಇದರಿಂದ ಭಾರತಕ್ಕೆ ತಕ್ಷಣ $100 ಮಿಲಿಯನ್ ಸಾಲ ಸಿಕ್ಕು ಪಂಚವಾರ್ಷಿಕ ಯೋಜನೆಗೆ ಚಾಲನೆ ಕೂಡ ಸಿಕ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹೀಗಾಗಿ ಖುದ್ದು ನೆಹರು ಇಂದಿರಾ ಗಾಂಧಿಯೊಂದಿಗೆ 1951ರಲ್ಲಿ KGFಗೆ ಓಡೋಡಿ ಬಂದಿದ್ರು. ಅದರಲ್ಲಿ ಅಂಥದ್ದೇನಿದೆ ಅಂತ ನೋಡೋಕೆ ಭಾರತಕ್ಕೆ ಸಾಲ ಸಿಕ್ಕಿದ್ದ ತಡ 1956ರಲ್ಲಿ ಕೇಂದ್ರ ಸರ್ಕಾರ ಇದನ್ನು ತನ್ನ ಕಂಟ್ರೋಲ್ಗೆ ತಗೊಳ್ತು.
ಭಾರತ್ ಗೋಲ್ಡ್ ಮೈನ್ ಲಿಮಿಟೆಡ್ BGML ಸ್ಥಾಪಿಸಿ ಅದರ ಅಡಿಯಲ್ಲಿ ಸರ್ಕಾರನೇ ತೋಡುತ್ತೆ ಚಿನ್ನವನ್ನ ಕೂಡ ಅಂತೇಳಿ ಹೊರಟರು. ಆದರೆ 2001ರ ಫೆಬ್ರವರಿಯಲ್ಲಿ ಈ KGF ಗಣಿಗಾರಿಕೆಯನ್ನು ಬಂದ್ ಮಾಡಲಾಯಿತು. ಕಡಿಮೆ ಆದಾಯ ಮತ್ತು ಹೆಚ್ಚು ವೆಚ್ಚ ಅಂತ ಹೇಳಿ ಇದನ್ನು ಕ್ಲೋಸ್ ಮಾಡಲಾಯಿತು. ಆರಂಭದಲ್ಲಿ 1 ಟನ್ ಅದಿರಿಗೆ 47 ಗ್ರಾಂ ಸಿಗ್ತಾ ಇದ್ದ ಚಿನ್ನ 1990ರ ವೇಳೆಗೆ 3ರಿಂದ 4 ಗ್ರಾಂಗೆ ಇಳಿಯೋಕೆ ಶುರುವಾಯಿತು. 47 ಗ್ರಾಮ್ ಎಲ್ಲಿ, 3-4 ಗ್ರಾಮ್ ಎಲ್ಲಿ. ಹೀಗಾಗಿ ಚಿನ್ನ ತೆಗೆಯೋಕೆ ತುಂಬ ಖರ್ಚಾಗ್ತಿದೆ ಅಂತ ಹೇಳಿ ನಿಲ್ಲಿಸ್ತು ಸರ್ಕಾರ. ನಿಜವಾಗ್ಲೂ ಸಿಗೋದು ಕಮ್ಮಿ ಆಗಿತ್ತಾ, ಅಥವಾ ಸರ್ಕಾರ ತೋಡಕ್ಕೆ ಬಂತಲ್ಲ ಅಂತ ಹೇಳಿ ಚಿನ್ನ ಓಡ್ ಹೋಯ್ತಾ, ಅಥವಾ ಯಾರ್ದಾರು ಜೇಬಿಗೆ ಹೋಗ್ತಾ ಇತ್ತಾ ಗೊತ್ತಲ್ಲ. ಸರ್ಕಾರ ಅದಕ್ಕೆ ತಪ್ಪಿಗೆ ಸರ್ಕಾರದ ಕೆಲಸ ಮಾಡಬೇಕು. ಎಲ್ಲದನ್ನು ನಾನೇ ಮಾಡಿ ಕಿಸಿತೀನಿ ಅಂತೇಳಿ ಹಾರತಾ ಸರ್ಕಾರ ಬರಬಾರ್ದು. ಇಲ್ಲಿ ಇನ್ನೊಂದು ಪಾಠ ಸಿಕ್ತು ಇವರಿಗೆ. ಗಣಿಗಾರಿಕೆ ನಿಂತೇ ಹೋಯಿತು. ಈ ಗಣಿನ ಮುಚ್ಚೋವರೆಗೆ ಒಟ್ಟು 800 ಟನ್ ಚಿನ್ನ ಒಟ್ಟು ಉತ್ಪಾದಿಸಲಾಗಿತ್ತು. ಇದಕ್ಕೂ ಮುನ್ನ ಚೋಳರ ಕಾಲದಲ್ಲಿ ಮತ್ತು ಹೈದರಾಳಿ ಹಾಗೂ ಟಿಪ್ಪು ಸುಲ್ತಾನರ ಕಾಲದಲ್ಲೂ ಕೂಡ 6200 kgಯಷ್ಟು ಚಿನ್ನ ಉತ್ಪಾದಿಸಲಾಗಿತ್ತು ಅನ್ನೋ ಮಾತಿದೆ. ಅಂದಹಾಗೆ ಕೋಲಾರ ಚಿನ್ನದ ಗಣಿ KGF ಸುಮಾರು 3200 ಮೀಟರ್ ಆಳ ಇದ್ದು ಪ್ರಪಂಚದಲ್ಲೇ 2ನೇ ಅತಿ ಆಳದ ಗಣಿ ಪ್ರದೇಶ. ಸುಮಾರು 3200 ಮೀಟರ್ ಆಳ ಇದೆ. ಹಾಗೆ ಅದಿರು ಹೊರತೆಗೆಯೋಕೆ ಸುಮಾರು 1400 ಕಿಲೋಮೀಟರ್ ಉದ್ದದ ಸುರಂಗಗಳನ್ನು ಕೊರೆಯಲಾಗಿದೆ. ಆದರೆ 2001ರಲ್ಲಿ ಇದನ್ನು ಕ್ಲೋಸ್ ಮಾಡಿದ್ರಿಂದ ಇದನ್ನು ನಂಬಿಕೊಂಡಿದ್ದ 35,000 ಕಾರ್ಮಿಕರು ಬೀದಿಗೆ ಬಂದರು. ಕೆಲಸ ಬಂದಾಗಿದ್ದ ತಡ ವಿದ್ಯುತ್, ನೀರಿನ ಸಮಸ್ಯೆ, ತೆರೆದ ಚರಂಡಿಯಿಂದ ಹಲವಾರು ಕಾಯಿಲೆ ಎಲ್ಲ ಬಂದವು. ಜನ ಹಲವು ಸಮಸ್ಯೆಗಳನ್ನು ಇವತ್ತಿಗೂ ಫೇಸ್ ಮಾಡ್ತಿದ್ದಾರೆ. ತುಂಬ ಜನ ಜೀವನೋಪಾಯಕ್ಕಾಗಿ ಬೆಂಗಳೂರಿನಂಥ ಸಿಟಿಗಳ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಈಗ 24 ವರ್ಷಗಳ ಬಳಿಕ ರಿಓಪನ್. ಸರ್ಕಾರದ ಬೊಕ್ಕಸಕ್ಕೆ 36,000 ಕೋಟಿ ರೂಪಾಯಿ. 2001ರಲ್ಲಿ ಕೇಂದ್ರ ಸರ್ಕಾರ ಕಮ್ಮಿ ಆದಾಯದ ನೆಪವನ್ನ ಹೇಳಿ ಗಣಿಗಾರಿಕೆ ಕ್ಲೋಸ್ ಮಾಡಿತು. ಆದರೆ BGML ಗಣಿಗಾರಿಕೆ ಬಂದ್ ಮಾಡುವಾಗ ಸರಿಯಾದ ವೈಜ್ಞಾನಿಕ ಕ್ರಮ ಫಾಲೋ ಮಾಡಿರಲಿಲ್ಲ. ವೇಸ್ಟೇಜ್ ಅನ್ನ ಮೈನಿಂಗ್ ಜಾಗದಲ್ಲೇ ಬಿಟ್ಟು ಹೋಗಿದ್ರು. ಹಲವು ವರ್ಷಗಳ ಅದಿರು ಸಂಸ್ಕರಣೆ ವೇಳೆ ಸುಮಾರು 3 ಕೋಟಿ ಟನ್ ತ್ಯಾಜ್ಯ ಉತ್ಪಾದನೆಯಾಗಿತ್ತು. ಇದನ್ನ ದಿಬ್ಬಗಳಾಗಿ ರಾಶಿ ಹಾಕೊಂಡಿದ್ರು. 52.12 ಚದರ ಕಿಲೋಮೀಟರ್ನ 15% ಜಾಗವನ್ನ ಈ ತ್ಯಾಜ್ಯ ದಿಬ್ಬಗಳನ್ನಾಗಿ ಮಾಡಿ ರಾಶಿ ಹಾಕೊಂಡಿದ್ದಾರೆ. ಅವುಗಳ ಪೈಕಿ ಕೆಲವೊಂದರಲ್ಲಿ ಸೈನೈಡ್ ಜಾಸ್ತಿ ಇದ್ದಿದ್ರಿಂದ ಇದನ್ನ ಸೈನೈಡ್ ಹಿಲ್ಸ್ ಅಂತಾನೂ ಕರೆಯಲಾಗುತ್ತೆ. ಇವುಗಳ ಎತ್ತರ ಕೆಲವು ಕಡೆ 40 ಮೀಟರ್ ಇದೆ. ಇನ್ನು ಈ ದಿಬ್ಬಗಳಲ್ಲಿ ಸ್ವಲ್ಪ ಪ್ರಮಾಣದ ಚಿನ್ನ, ಪ್ಲಾಟಿನಂ, ಪೆಲೋಡಿಯಂನಂಥ ಅಪರೂಪದ ಲೋಹಗಳು ಸೇರ್ಕೊಂಡಿವೆ. ಹಿಂದೆ ಚಿನ್ನದ ಬೆಲೆ ಕಮ್ಮಿ ಇದ್ದಾಗ ಇದನ್ನೆಲ್ಲ ಹಾಗೆ ಮಣ್ಣಿನ ರಾಶಿಯಲ್ಲಿ ಬಿಡಲಾಗಿತ್ತು. ಆದರೆ ಈಗ ಚಿನ್ನದ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. 1 ಗ್ರಾಮ್ ಚಿನ್ನದ ಬೆಲೆ 9,000 ರೂಪಾಯಿ ಗಡಿ ದಾಟಿದೆ. ಹೀಗಾಗಿ ಈ ಪ್ರತಿ ಟನ್ ತ್ಯಾಜ್ಯದಿಂದ 1 ಗ್ರಾಮ್ ಚಿನ್ನ ತೆಗೆದ್ರು ಅದರಿಂದ ಲಾಭನೇ ಅಂತ ಸರ್ಕಾರ ಲೆಕ್ಕಾಚಾರ ಹಾಕೊಂಡಿದೆ. ಈ ಸಂಬಂಧ ಕೇಂದ್ರ ಸಚಿವಾಲಯದ ಅಡಿ ಬರೋ ನಾನ್ ಫೆರಸ್ ಮೆಟೀರಿಯಲ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಸೆಂಟರ್ 2021ರಲ್ಲಿ ಅಧ್ಯಯನ ಮಾಡಿದೆ. ಪ್ರತಿ ಟನ್ಗೆ ಕನಿಷ್ಠ 2 ಗ್ರಾಮ್ನಷ್ಟು ಚಿನ್ನ ತೆಗಿಬಹುದು ಅಂತ ಹೇಳಿದೆ. ಹೀಗಾಗಿನೇ ಚಿನ್ನ ಮತ್ತು ಪೆಲೋಡಿಯಂನ ಪ್ರತಿ ಗ್ರಾಮ್ಗೆ 6,000 ರೂಪಾಯಿ ಅಂತ ತಗೊಂಡ್ರು ಕೂಡ ಈ 3 ಕೋಟಿ ಟನ್ ತ್ಯಾಜ್ಯದಿಂದ 30ರಿಂದ 36,000 ಕೋಟಿ ರೂಪಾಯಿ ಲೋಹ, ಅಪರೂಪದ ಲೋಹಗಳನ್ನು ಸಂಗ್ರಹ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಲೆಕ್ಕಾಚಾರ ಹಾಕೊಂಡಿದೆ. ಇದರಲ್ಲಿ ದುಬಾರಿ ರೋಡಿಯಂ ಲೋಹ ಸಿಕ್ಕರೆ ನಿರೀಕ್ಷೆಗಿಂತ ಜಾಸ್ತಿ ಹಣ ಬರ್ಬೋದು. ಸೊ ಇದಕ್ಕಾಗಿಯೇ 9 ತ್ಯಾಜ್ಯ ದಿಬ್ಬಗಳನ್ನು ಹರಾಜು ಹಾಕೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಮೂಲಕ 24 ವರ್ಷಗಳ ನಂತರ ಮತ್ತೆ KGF ರಿಓಪನ್ ಆಗ್ತಾ ಇದೆ. ಇನ್ನು ಈ ಪ್ರಕ್ರಿಯೆ ಮುಂದಿನ 2 ವರ್ಷದ ಒಳಗೆ ಮುಗಿಯೋ ನಿರೀಕ್ಷೆ ಇದೆ. ಇದಕ್ಕಾಗಿಯೇ ಸರ್ಕಾರ SBIನ ಅಂಗಸಂಸ್ಥೆ SBI ಕ್ಯಾಪ್ಸ್ನ ವ್ಯವಹಾರ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದೆ. ವಿಶೇಷ ಅಂದರೆ ಸೈನೈಡ್ ಮುಕ್ತ ಟೆಕ್ನಾಲಜಿ ಮೂಲಕ ಈ ಲೋಹವನ್ನು ಪಡೆಯಲಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಇನ್ಮುಂದೆ ಇಲ್ಲಿ ಕೆಲಸ ಮಾಡೋ ಜನಕ್ಕೆ ಸ್ವಲ್ಪ ನೆಮ್ಮದಿ ಸಿಗಬಹುದು. ಯಾಕಂದ್ರೆ ವಿಷಕಾರಿ ಸೈನೈಡ್ ಮಣ್ಣು ಅಥವಾ ನೀರಲ್ಲಿ ಮಿಕ್ಸ್ ಆಗಿಬಿಟ್ರೆ ಮನುಷ್ಯ ಹಾಗೂ ಪ್ರಾಣಿಗಳಿಗೆ ತುಂಬಾ ಅಪಾಯ. ಹೀಗಾಗಿ ಇಲ್ಲಿ ಚಿನ್ನ ಹೊರತೆಗೆಯೋಕೆ ಥಯೋಸಲ್ಫೇಟ್ ಲೀಚಿಂಗ್, ಗ್ಲೈಸಿನ್ ಆಧಾರಿತ ಲೀಚಿಂಗ್, ಹೀಗೆ ಹಲವು ಪರ್ಯಾಯ ವಿಧಾನಗಳಿವೆ. ಇದರಲ್ಲಿ ಯಾವುದನ್ನು ಬಳಸ್ತಾರೋ ನೋಡಬೇಕು. ಹಾಗೆ ನೋಡಿದ್ರೆ ತ್ಯಾಜ್ಯ ದಿಬ್ಬಗಳ ಹರಾಜಿಗೆ ರಾಜ್ಯ ಸರ್ಕಾರ 2024ರಲ್ಲೇ ಅನುಮೋದನೆ ಕೊಟ್ಟಿತ್ತು. ಜೊತೆಗೆ KGFನಲ್ಲೂ ಕೂಡ ತುಂಬಾ ಜನಕ್ಕೆ ಕೆಲಸ ಎಲ್ಲ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಬಹಳ ಆಗ್ರಹ ಇತ್ತು. PM ಮೋದಿಗೂ ಪತ್ರ ಬರೆಯಲಾಗಿತ್ತು. KGFನಲ್ಲಿ 27 ಚಿನ್ನದ ಅದಿರು ನಿಕ್ಷೇಪಗಳಿವೆ. ಇದುವರೆಗೂ ಬರೀ 2 ನಿಕ್ಷೇಪದಲ್ಲಿ ಗಣಿಗಾರಿಕೆಯಾಗಿರೋದು. 900 ಟನ್ ಚಿನ್ನ ಅಷ್ಟೇ ತೆಗೆದಿರೋದು. ಮತ್ತೆ ಗಣಿಗಾರಿಕೆ ಮಾಡೋದು ಸೂಕ್ತ ಅನ್ನೋ ಆಗ್ರಹವನ್ನ ಕೂಡ ಪತ್ರ ಬರೆದು ಮಾಡಲಾಗಿತ್ತು. ಇನ್ನು ಭಾರತದಲ್ಲಿ ಚಿನ್ನದ ಬೇಡಿಕೆ ತುಂಬಾನೇ ಇದೆ, ಜಗತ್ತಿನಾದ್ಯಂತ ಇದೆ. ಸದ್ಯ ದೇಶದಲ್ಲಿ 1.55 ಟನ್ ಮಾತ್ರ ಚಿನ್ನ ಉತ್ಪಾದಿಸಲಾಗ್ತಾ ಇದೆ. ಅದರಲ್ಲಿ 80% ಪ್ರಮಾಣದ ಚಿನ್ನವನ್ನು ನಮ್ಮ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಕೇಂದ್ರದಲ್ಲಿ ಉತ್ಪಾದಿಸಲಾಗ್ತಾ ಇದೆ.
ಆದರೆ ಭಾರತ ವಾರ್ಷಿಕವಾಗಿ 744 ಟನ್ ಚಿನ್ನವನ್ನ ವಿದೇಶಗಳಿಂದ ತರಿಸ್ಕೊಳ್ತಾ ಇದೆ. ಅಷ್ಟು ಡಿಮಾಂಡ್ ಇದೆ. ಹೀಗಾಗಿ ಯಾವ ತರದಲ್ಲಿ ನೋಡಿದ್ರು ಕೂಡ ಭಾರತಕ್ಕೆ ಚಿನ್ನದ ಹುಡುಕಾಟ ಶುರು ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸದ್ಯ ಕೇಂದ್ರ ಸರ್ಕಾರ ಮತ್ತೆ ದಿಬ್ಬಗಳನ್ನ ಹರಾಜು ಮಾಡ್ತಿರೋದ್ರಿಂದ ಇಲ್ಲಿ ಮತ್ತೆ ತ್ಯಾಜ್ಯದಿಂದ ಚಿನ್ನ ಹೊರತೆಗೆಯೋಕೆ ಸಾವಿರಾರು ಉದ್ಯೋಗ ಅವಕಾಶಗಳು ಕೂಡ ಸೃಷ್ಟಿಯಾಗಬಹುದು. ಚಿನ್ನವನ್ನ ದೇಶಕ್ಕೆ ಕೊಡೋ ಮೂಲಕ ಎಕಾನಮಿಗೂ ಕೂಡ KGF ಮತ್ತೆ ಕೊಡುಗೆ ಕೊಡೋ ರೀತಿ ಆಗಬಹುದು. ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.